ಈ ಎದುರೂರು ಭಾಗದ 1044 ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. ನಾವು ಎಲ್ಲರೂ CPM ಪಕ್ಷದ ಸೂರ್ಯವರು, ಬ್ಯಾಟಪ್ಪನವರು, ಸುಧಾಕರ್ ಅವರು, ಸ್ಥಳೀಯ ಮುಖಂಡರುಗಳು ಅನೇಕ ಜನ ಇದ್ದಾರೆ. ಕೆಲವು ಹೆಸರು ಮಾಡ್ತಿದ್ದಾರೆ, ಕ್ಷಮಿಸ್ಬಿಡಿ. ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟಿಸಸ್ ಬಂದಿದೆ ಅವ್ರನ್ನೆಲ್ಲ ಒಬ್ಬರೊಬ್ಬರು ಕರೆಸಿ ಮಾತಾಡ್ತೇನೆ. ಅದರಲ್ಲಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರೂ ಬಂದಿಲ್ಲ. ನಮ್ಮ ಹತ್ರಕ್ಕೆ ಬಂದು ಹೇಳಿದೆ 79 ಜನವು ನನಗೆ 3 ಗುಂಟೆ ಇದೆ, 6 ಗುಂಟೆ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಅಥವಾ 4 ಎಕರೆ ಇದ್ದರೆ 10 ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಮೊದಲು ಇಲ್ಲಿಂದ ಸರ್ಕಾರಕ್ಕೆ ವರ್ತಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ. ಸಣ್ಣ ಹಿಡುವಳಿದಾರರಿದ್ದಾರೆ, ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವರಿದ್ದಾರೆ. ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ಬಡವರಾದವ್ರು ಇದ್ದಾರೆ. ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗ್ಬಿಡ್ತಾರೆ. ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿದೆ, ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಈಗ ನೋಟಿಫಿಕೇಶನ್ ಹೊರಟಿದೆ. 1 ವರ್ಷದಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ಇದರ ಹಿಂದೆ ನಡೆದ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ. ನಂದು ಇಂಥ ಸರ್ವೆ ನಂಬರು, ಇಷ್ಟು ಭೂಮಿ ಇದೆ, ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬರ್ತೀನಿ. ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಪೊಲೀಸ್ ಅವರು ಇರ್ತಾರೆ, ಸರ್ವೆ ನಂಬರ್ ಕರೀತಾರೆ. ಅವರು ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ನವರು ಅದರ ಪರವಾಗಿ ಯಾರು ಬಂದಿದ್ದೀರಿ ನೀವು ಹೋಗಿ ನಿಮ್ಮ ಕಾಗದಗಳನ್ನು ಲೈನಾಗಿ ಕೊಟ್ಟುಬಿಡಿ, ಯಾವುದೂ ತೊಂದರೆ ಇರೋದಿಲ್ಲ. ಸೂರ್ಯವರು, ನಾನು, ಬ್ಯಾಟಪ್ಪನವರು, ಸುಧಾಕರ್ ನಾವೆಲ್ಲರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಯಾರೂ ಬ್ರೋಕರ್ಸ್ ಅಲ್ಲ. ರಾಜಕಾರಣ ಮಾಡೋದಕ್ಕೆ 2 ವರ್ಷ 3 ತಿಂಗಳಾಗಿದೆ, ನನ್ನ ಮುಖಾನೇ ಹೊರಗೆ ಹಾಕಿಲ್ಲ. ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸಲು ದಾಟಿ ಆಚೆಗೆ ಬಂದಿದ್ದೇನೆ. ನಾವೆಲ್ಲರೂ ಇಷ್ಟೇ ಹೇಳಿದ್ದೀವಿ ಅಧಿಕಾರಿಗಳಿಗೆ, ಸ್ವಇಚ್ಛೆಯಿಂದ ಯಾರಾದರೂ ರೈತರು ಕೊಡೋರಿದ್ರೆ ಧಾರಾಳವಾಗಿ ತಗೊಳ್ಳಿ, ನಮ್ದೇನು ಆಕ್ಷೇಪಣೆ ಇಲ್ಲ. ಕೆ ಮುನಿಯಪ್ಪ ಬಿನ್ ಕೆಂಚಪ್ಪ ಸರ್ವೆ ನಂಬರ್. ರೈತರು ಯಾರಾದರೂ ಕೊಡೋದಿಲ್ಲ ಅಂದರೆ, ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ಜಮೀನು ನೀವು ಮುಟ್ಟೋ ಹಾಗಿಲ್ಲ. ಅವರ ರಕ್ಷಣೆಗೆ ನಾವಿದ್ದೇವೆ. ಧೈರ್ಯವಾಗಿರಿ, ಯಾರಿಗೂ ತೊಂದರೆ ಆಗಿಲ್ಲ. ಪೊಲೀಸ್ ಅವ್ರ ಜೊತೆಗೆ ಸಹಕರಿಸಬೇಕು, ಅಧಿಕಾರಿಗಳ ಜೊತೆ ಸಹಕರಿಸಬೇಕು. ಅನುಚಿತವಾಗಿ ಯಾರೂ ವರ್ತಿಸಬಾರ್ದು, ಗೌರವವಾಗಿ ನಡ್ಕೊಳ್ಬೇಕು. ಈಗ ನೋಡಿ ಕೆ ಮುನಿಯಪ್ಪ ಅಂತ ಕರೆದವರು ಲೈನಲ್ಲಿ ನಿಂತ್ಕೊಂಡು ದಯಮಾಡ್ಕೊಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಉಳಿದು ಏನಾದರೂ ಕಷ್ಟ ಇದ್ದರೆ ನಾವೆಲ್ಲರೂ ಯಾವ ಕ್ಷಣದಲ್ಲಾದರೂ ನಿಮ್ಮ ಒಟ್ಟಿಗೆ ನೀವು ಮಾತಾಡಿ.